ಯಾವಾಗೂ ಯೂಸ್ ಮಾಡೋದನ್ನೇ ನಾನು ತೋರಿಸ್ತೀನ ಇಲ್ಲ ಅಮ್ಮು? ನಿಜ ಹೇಳು. ನಿಜ, ಅದಕ್ಕೆ ನಾನು ಗೆಸ್ ಮಾಡಿದ್ದೆ ಹೈಬಿಸ್ಕಸ್ ಅಂತ. ಏನೇನು ತಗೊಂಡಿದ್ದೀನ ಅದು ಹಂಗಂಗೆ. ಸೊ ಏರ್ ಪ್ಯಾಕ್ ಹಾಕೊಂಡದಾಯ್ತು, ಒಂದು 45 ಮಿನಿಟ್ಸ್ ಇತ್ತು. ಗೈಸ್, ಇವಾಗ ನಾನು ಹೇರ್ ವಾಶ್ ಎಲ್ಲ ಮುಗೀತು. ಇದರಲ್ಲೂ ಒಂಥರ ಅದೆಲ್ಲ ರುಬ್ಬಿರ್ತಿಲ್ಲ ಅಲ್ವಾ ಇಂಗ್ರೀಡಿಯೆಂಟ್ಸು, ಥರ ಡಸ್ಟ್ ಥರ ಇರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಆಲ್ಸೋ ನಮ್ಮ ಶುಕಿ ಕೂಡ ಬಂದಿದ್ದಾಳೆ ಇವತ್ತು ಬೆಳಗ್ಗೆನೇ ತಲೆ ತಿನ್ನೋದಕ್ಕೆ. ನಮ್ಮ ಅಕ್ಕ ಏನೋ ವಿಡಿಯೋ ಮಾಡಬೇಕಂತೆ, ಅದಕ್ಕೋಸ್ಕರ ಅವಳು ಬಂದಿದ್ದಾಳೆ. ಶಾವರಿ ನೋಡು ಗಾಯ್ಸ್, ಹಾಯ್ ಗೈಸ್ ಮಾಡೋ, ಹಾಯ್ ಗೈಸ್ ಮಾಡೋ. ನಾನು ಒಂದು ಸ್ವಲ್ಪ ಹೊತ್ತಾಯ್ತು ಗೈಸ್ ಎದ್ದಿ. ನಾನು ಒಂದು ಅರ್ಧ ಅವರ್ ಆಯ್ತಾ, 1 ಅವರ್ ಆಯ್ತು ಅಷ್ಟೇ ಎದ್ದಿ ಗೈಸ್. ಸರಿಯಾಗಿ ನಿದ್ದೆ ಹೋಗ್ಬಿಟ್ಟೆ. 1 ಅವರ್ ಆಗಿಲ್ಲ, ಇನ್ನೆಷ್ಟೊತ್ತಾಯ್ತು, ಅರ್ಧ ಅವರ್ ಆಯ್ತು ಅಷ್ಟೇ ಗೈಸ್. ಸರಿಯಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಎಷ್ಟು ಗಂಟೆ? 12:30 ಗಂಟೆಗೆ ಎದ್ದಿದ್ಯಾ? ಹೆಣ್ಮಕ್ಳು ಎದ್ದೋಳ ಟೈಮ್ ಆಗೈಸ್ ಇದು. ಇವಳು ಇವತ್ತು ಎದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಇವತ್ತು ಇವಳು ಎದ್ದೋಳೋದು. ಹಾಲಿಡೇ ಇದ್ರೆ 12 ಗಂಟೆ ಹಂಗೆ ಎದ್ದೋಳೋದು. ಇವತ್ತು ನಾನು ಏನೋ ಮಲ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಮಮ್ಮಿನೂ ಎಬ್ಬರಿಸಿಲ್ಲ. ಇವಳು ಬಂದಿದ್ಲು ಬೆಳಗ್ಗೆ, ಇವಳು ಏನೋ ಎಬ್ಬರಿಸೇ ಇಲ್ಲ. ಎಬ್ಬರಿಸಿದೆ ನಾನು. ನಮ್ಮ ತಾತ ಎಲ್ಲ ಮಲಗಿದ್ದಾರೆ. ಆ್ಯಂಡ್ ನಾಯ್ಸ್ ಇಲ್ಲ, ಬನ್ನಿ ಹೋಗೋಣ. ದೇವಸ್ಥಾನದಲ್ಲಿ ನಮ್ಮ ತಾತ ಅವ್ರದ್ದು ಪೂಜೆ ಇತ್ತು, ಓಕೆನಾ. ನಾನು ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ತಿನ್ನೋಣ. ನಿದ್ದೆ ಬರ್ತೈತೆ ಗೈಸ್. ಹಾಂ, ಗ್ಲಾಸಲ್ಲಿ ಹಾಕಮ್ಮ. ದಿಸ್ ಇಸ್ ಮೈ ಫೇವ್ರೆಟ್. ಇದೆಷ್ಟೋ ಜನಕ್ಕೆ ಫೇವ್ರೆಟ್ ಆಗಿರುತ್ತೆ, ಅದರಲ್ಲಿ ನಾವು ನೋಡಿ ಗೈಸ್, ಇವ್ರ ಮನೇಲಿ ಯಾವಾಗೂ ಈ ಥರ ನವರಾತ್ರಿಯಲ್ಲಿ ದೇವ್ರನ್ನ ಈ ಥರ ಕೂರಿಸ್ತಾರೆ. ಇಷ್ಟೇ ಪೂಜೆ ಮಾಡೋರಷ್ಟೇ. ಬಾಲ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಆಡ್ತೈತೆ ಗೊತ್ತಾ? ಬಾಲ್ ಆಟಾಡ್ಕೊಂಡಿರ್ತೈತೆ. ಬಾಯಿಲೆ ಅದೇನ್ ಕೈಯಾಗ ಬಾಯಿಲೆ ಹುಡುಕು, ಜಲ್ದಿ ಹುಡುಕು 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 ಇನ್ನೊಂದು ಇರ್ತೈತೆ ಹುಡುಕು. ಅಷ್ಟೇ ಬಿಡು. ಇಲ್ಲ ಚಿಚಿನ್ ಥ್ಯಾಂಕ್ಸ್ ಕೇಳು. ಅಷ್ಟೇ ಮುಗ್ದೋಯ್ತು. ಈಗ ಪಲ್ಲವಿ ನಮ್ಮ ಮನೆಗೆ ಬಂದಿದ್ದಾಳೆ. ಅವಳು ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದ್ದಾಳೆ, ಹೆಂಗೆ ಏನು ಅಂತೇಳಿ ಅವಳು ಬೈ ಮಾಡೋಕ್ಕೆ. ಸೊ ಇಷ್ಟೊತ್ತಿಗೆ ಹೋಗಿ ನಾನು ಒಂದು ಹೇರ್ ಪ್ಯಾಕ್ ಹಾಕೋಬೋದಾಗಿತ್ತು, ಹೇರ್ ಸ್ಪಾ ಮಾಡ್ಕೊಳಕ. ನಾನು ಹೇರ್ ಡಬ್ಬ ಥರ ಆಯ್ತಲ್ಲ ಅದಕ್ಕೆ ರಿಂಗ್ 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 ರಫ್ ಆಗೈತೆ ಫುಲ್. ನನ್ನ ಹೇರ್ ಎಷ್ಟು ರಫ್ ಆಗ್ಬಿಟ್ಟೈತೆ ಅಂದರೆ ಕಲ್ ಥರ ಆಯ್ತು, ಒಳ್ಳೆ ಗಟ್ಟಿ ಅಷ್ಟೇ. ಇವಳ ಥರ ಹೇರ್ ಇರ್ಬೇಕು ಗೈಸ್ ನನಗೆ, ಸಿಲ್ಕಿ ಸ್ಮೂತ್ ಸಾಫ್ಟ್ ಆಗಿ. ಬಟ್ ಆ ಥರ ಹೇರ್ ಇಲ್ಲ ನನಗೆ. ಆಫರ್ ರಿಕಾರ್ಡ್ ಆಫರ್ ಏನೋ ಕೊಟ್ಟವ್ರು ನೋಡೋಕ. ಏನು ಕೊಟ್ಟಾರೆ? ನಾನು ನೋಡಿ ಏನೋ ಟಿಕೆಟ್ ಥರ ಕೊಟ್ಟಾರ ಅನ್ಕೊಂಡೆ. ನಮ್ಮಂಥವ್ರಿಗೆಲ್ಲ ಟಿಕೆಟ್ ಎಲ್ಲೇ ಕೊಡ್ತಾರಮ್ಮ. ಓಕೆ ಗಾಯ್ಸ್, ಇವಾಗ ನಾನು ಹೋಗಿ ಹೇರ್ ಪ್ಯಾಕ್ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತಗೊಬರೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹೈಬಿಸ್ಕಸ್ ಪ್ಯಾಕ್. ನೋಡಿ ಗೈಸ್, ನಾನು ಯಾವಾಗೂ ಒಂದ್ಸರಿ ಹಾಕ್ಬಿಟ್ಟು ಎಲ್ಲ ಮಾಡಲ್ಲ, ಯಾವಾಗೂ ಯೂಸ್ ಮಾಡೋದನ್ನೇ ನಾನು ತೋರಿಸ್ತೀನ ಇಲ್ಲ ಅಮ್ಮು?
ನಿಜ ಹೇಳು. ನಿಜ ಅದಕ್ಕೆ ನಾನು ಗೆಸ್ ಮಾಡಿದ್ದೆ ಹಿಬಿಸ್ಕಸ್ ಅಂತ. ಏನೇನು ತೊಗೊಂಡಿದ್ದೀನಿ ಅದನ್ನ ಹಂಗಂಗೆ ಇಟ್ಟಿದ್ದೀನಿ ಗೈಸ್. ಎಲ್ಲ ನೀಟಾಗಿ ಎತ್ತಿಡಬೇಕು, ಬಟ್ ಎತ್ತಿಡಕ್ಕೆ ಜಾಗನೇ ಇಲ್ಲ, ಎಲ್ಲ ತುಂಬೋಗೈತೆ. ಬಾಡಿ ವಾಶ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಸಕ್ಕತ್ತಾಗಿದೆ ಬಾಡಿ ವಾಶ್, ಐ ಲೈಕ್ ಇಟ್. ಇವಾಗ ಹೋಗಿ ನಾನು ಒಂದು ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು. ಇವತ್ತೇನೋ ಶಾರ್ಟಾಗಿ ಕಾಣಿಸ್ತೈತಲ್ಲ, ಚಿಕ್ಕದಾಗಿ ಕಾಣಿಸ್ತೈತೆ. ಇವಾಗ ಹೋಗಿ ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಒಂಥರ ಫ್ರೆಶ್ ಫೀಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಇಲ್ಲ ಅಂತಂದರೆ ನಿದ್ದೆ. ಏನು ಹೇರ್ ಸ್ಟೈಲ್ ಕತೆ? ಹೇರ್ ಸ್ಟೈಲ್ ಏನಾಯಿತು ಗೊತ್ತಾ ಗೈಸ್, ಮಾಡಕ್ಕೆ ಹೋದ್ವಿ. ಹೇಳಿ. ಅದು ಗೈಸ್ ಕ್ಯಾಪ್ಚರ್ ಮಾಡಬೇಕು ಯಾರಾದರೂ. ಸ್ಟ್ಯಾಂಡ್ ಯಾರು ಇಲ್ಲ ಮಾಡೋದಕ್ಕೆ. ಸ್ಟ್ಯಾಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ, ಕ್ಲಾರಿಟಿ ಇರಲ್ಲ ನಿಮ್ಗೆ. ಏನೇನೋ ಮಾಡ್ತವ್ರೆ ಇರುತ್ತೆ. ನಮ್ಮ ದಾರಿನೇ ಇಲ್ಲ ಇವಾಗ. ಅವಳು ಇದ್ದಾಗ ಮಾಡ್ಬೋದು. ಅವಳ ಕೈಯಲ್ಲಿ ಇಡ್ಸೋಣ ಅಂತಂದ್ರೆ ಅವಳಿನ ಚಿಕ್ಕವಳಲ್ವಾ, ಹಿಡಿಯೋದಕ್ಕೆ ಬರೋದಿಲ್ಲ ಅವಳಿಗೆ. ಅದಕ್ಕೋಸ್ಕರ ನಾವು ಕೂಡ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ. ನಂಗೆ ಗೊತ್ತು, ಬಟ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಓಕೆನಾ. ಬಟ್ ಇಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಧಾರಿಣಿಗೆ ಹೇರ್ ಸ್ಟೈಲ್ ಮಾಡುವಾಗ ಪಲ್ಲವಿ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಳೆ, ಸೊ ದಟ್ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಏನು ಹೇಳ್ತೀಯ ಮೋದಕ? ಅಷ್ಟೇ ಗೈಸ್. ಬಟ್ ಮಾಡಕ್ ಹೋಗಿದ್ರಿ ನೋಡಿ, ಇಲ್ಲೆಲ್ಲ ಕ್ರಿಂಪ್ ಎಲ್ಲ ಮಾಡಿದ್ದೀನಿ ನೋಡಿ, ಕ್ರಿಂಪ್ ಎಲ್ಲ ಮಾಡಿದೆ, ಓಕೆನಾ. ಬಟ್ ಇಟ್ ಡಿಡ್ ನಾಟ್ ವರ್ಕ್. ಸುಮ್ಮನೆ ನಾನು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅನಿಸ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ಆಗೋದ್ವಿ. ಇನ್ನೊಂದು ಸರಿ ಧಾರಿಣಿ ಇದ್ದಾಗ ಅವಳನ್ನ ಕುಣಿಸಿ ಪಲ್ಲವಿ ವಿಡಿಯೋ ಮಾಡ್ತಾಳೆ, ಸೊ ದಟ್ ಈಸಿಯಾಗಿರುತ್ತೆ ಅಂತ ಹೇಳಿ ರಶ್ಮಿ ಶುಕಿ ನೋಡ್ಕೊತಾ ಇದ್ದಾಳೆ. ಅವಳು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಈಗ. ಅದಕ್ಕೋಸ್ಕರ ಇವತ್ತು ಒಂದಿನ ಮನೇಲಿ ಇದ್ದಾಳೆ. ನಾನು ಇವತ್ತು ಅವಳಿಗೆ ಟಾರ್ಚರ್ ಮಾಡಿದ್ರೆ ಅಷ್ಟೇ ನನ್ನ. ಅದಕ್ಕೋಸ್ಕರ ಅವಳಿಗೆ ತಿರ್ಗಾ ಮಂಡೆಯಿಂದ ಕಾಲೇಜ್ ಇದೆ, ಹೋಗ್ಬೇಕಲ್ವಾ. ಅದಕ್ಕಾಗಿ ಸುಮ್ಮನೆ ಆಗೋದ್ವಿ ನಾನು ಪಲ್ಲವಿ. ಇಟ್ಸ್ ಓಕೆ ಗಾಯ್ಸ್. ನಮ್ಮ ಅತ್ತೆ ಸೊಪ್ಪೆಲ್ಲ ಬೆಳೆಸಿದ್ದಾರೆ, ಚೆನ್ನಾಗಿ ಬಂದೇ ಇರ್ತದೆ. ಏನು ಅಲ್ಲಾಡ್ತೈತೆ ಇಲ್ಲಿ ನೋಡಿ, ಚೆನ್ನಾಗಿ ಬಂದೈತೆ. ತುಳಸಿ ಗಿಡ ಅಲ್ಲಿ ಬಂದಿಲ್ಲಲ್ಲ ಹಾಲಾಗ. ಅಯ್ಯೋ ಒಳಗಡೆ ಕೆಳಗಡೆ ನೆಲಕ್ಕೆಲ್ಲ ಬಿಟ್ಟೈತೆ. ಹಾ, ಕಿತ್ಕೊಂಡ್ಬಿಡ್ತೀನಿ ಗೈಸ್. ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ, ಬಿದ್ದರೆ ಆಮೇಲೆ ಅಷ್ಟೇ. ನಾನು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ 2 ಸ್ಪೂನ್ ಮೆಂತ್ಯನ ನೆನೆಸಿಟ್ಟಿದ್ದೆ. ಸೊ ಅದು ಈ ಥರ ಆಗಿದೆ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಅಲೋವೆರಾ, ಮತ್ತು ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ದಾಸವಾಳದ ಎಲೆ, ಮತ್ತು ಇಲ್ಲಿ ನಾನು ತುಳಸಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟೂ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಈರುಳ್ಳಿ ಬೇಕಾದರೆ ಹಾಕೋಬೋದು, ಚಿಕ್ಕದು ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಮೆಲ್ ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ, ಅದು ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನು ಇಲ್ಲಿ ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂತಂದರೆ ಹರಳೆಣ್ಣೆ ಕೂಡ ಹಾಕ್ಕೋಬೋದು, ಆಮೇಲೆ ಕೋಕೋನಟ್ ಆಯಿಲ್ ಕೂಡ ಹಾಕ್ಕೋಬೋದು. ಸೊ ಈ ಥರ ಥಿಕ್ ಪೇಸ್ಟ್ ಆಗಿರುತ್ತೆ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದನ್ನು ಈಗ ನಾನು ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ. ನಾನು ಆಯಿಲ್ ಮಾಡಿದ್ದೀನಿ ಇವಾಗ ಹೇರು. ನೀವೇನಾದರೂ ಇನ್ ಕೇಸ್ ಆಯಿಲ್ ಮಾಡಿಲ್ಲ ಅಂತಂದರೆ 1-2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ತಲೆಗೆ ಎಣ್ಣೆ ಇಟ್ಟಿರೋದ್ರಿಂದ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿಲ್ಲ, ನಿಮಗೆ ಬೇಕಂತಂದರೆ ಹಾಕ್ಕೋಬೋದು. ಸೊ ಇವಾಗ ಇದನ್ನು ನಾನು ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ತಲೆಗೆ, ಅದಕ್ಕೋಸ್ಕರ ಇದಕ್ಕೆ ಹಾಕಿಲ್ಲ ನಾನು. ನೀವು ಇನ್ ಕೇಸ್ ಆಯಿಲ್ ಮಾಡಿಲ್ಲ ಅಂತಂದರೆ ಇದಕ್ಕೆ ಹಾಕ್ಬೋದು. ಈ ಥರ ಇರುತ್ತೆ. ಇದು ಮುಟ್ಟೋದಕ್ಕೊಂಥರ ಅನಿಸುತ್ತೆ, ಬಟ್ ಸ್ಟಿಲ್ ಹೇರ್ ಇಸ್ ಇಂಪಾರ್ಟೆಂಟ್. ಸೊ ಈ ಥರ ಥಿಕ್ ಪೇಸ್ಟ್, ಸಗಣಿ ಹೇಗಿರುತ್ತೋ ಅದೇ ಥರ ಇರುತ್ತೆ. ಅದನ್ನ ತಲೆಗೆ ಹಚ್ಕೋಬೇಕು. ಸೊ ನಾನು ಮಿರರ್ ನೋಡಿ ಹಚ್ಕೊತೀನಿ, ಸೊ ದಟ್ ಗೊತ್ತಾಗುತ್ತೆ ಅಲ್ಲಿ ಎಲ್ಲೆಲ್ಲಿ ಹಚ್ತಾ ಇದ್ದೀನಿ ಏನು ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಕ್ವಾಲಿಟಿ ಬೆನಿಫಿಟ್ಸ್ನೇ ಇನ್ಕ್ಲೂಡ್ ಮಾಡಿಕೊಳ್ಳುತ್ತೆ.
ಎಲೋವಿರಾನು ಅಷ್ಟೇ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ ಹೇರು. ಸೊ ಇಲ್ಲಿ ನಾನು ಹಚ್ಕೊತಾ ಇದ್ದರೆ ನಮ್ಮ ಶುಕಿ ಬಂದು ಕೇಳ್ತಾಯಿದ್ಲು ಏನಿದು ಸಗಣಿನಾ ಅಂತ ಹೇಳಿ. ಸಗಣಿ ಅಲ್ಲ, ನಿಂಗೂ ಹಚ್ತೀನಿ ಬಾ ಅಂತ ಕೇಳಿದೆ ಅವಳಿಗೆ. ಬೇಡ ಬೇಡ ಅಂದ್ಬಿಟ್ಟು ಹೋಗಿ ಅಲ್ಲಿ ಕುತ್ಕೊಂಡು ಹಿಂದೆ ನಾಟಿ ಥಿಂಗ್ಸ್ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಇದು ಹಚ್ಚೋವಾಗ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ, ಹಚ್ಕೊಳ್ಳೋಕ್ಕೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹೇರ್ ಪ್ಯಾಕ್ ಹಾಕ್ಲಾ ಅಂದೆ. ಈ ಥರದ್ದು ಹಾಕ್ಲಾ ತಲೆಗೆ ನಿಂಕ? ಯಾಕಪ್ಪ? ಜ್ವರ? ಯಾವಾಗಿಂದ ಜ್ವರ? ಬೆಳಗ್ಗೆಯಿಂದ ಜ್ವರನೋ? ಓಕೆ ಬಾಯ್. ಸೊ ಏರ್ ಪ್ಯಾಕ್ ಹಾಕೊಂಡದಾಯ್ತು. ಒಂದು 45 ಮಿನಿಟ್ಸ್ ಇತ್ತು. ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾನು ಹೇರ್ ವಾಶ್ ಎಲ್ಲ ಮುಗೀತು. ಇದರಲ್ಲೂ ಒಂಥರ ಅದೆಲ್ಲ ರುಬ್ಬಿರ್ತಿಲ್ಲ ಅಲ್ವಾ ಇಂಗ್ರೀಡಿಯೆಂಟ್ಸು, ಥರ ಡಸ್ಟ್ ಥರ ಇರುತ್ತೆ. ಅದೆಲ್ಲ ಬೆಳಗ್ಗೆ ಹೋಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ನಾನು ಒಂದಷ್ಟು ವುಡನ್ ಬಾಚಣಿಗೆ ತರಿಸಿದ್ದೆ. ಸೊ ಇದ್ರ ಲಿಂಕ್ ನಿಮ್ಗೆ ಏನಾದರೂ ಬೇಕಂತಂದರೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. 4 ಬರುತ್ತೆ. ಸಖತ್ತಾಗಿದೆ, ಎಲ್ಲನೂ ಚೆನ್ನಾಗಿದೆ. ಸ್ಮೆಲ್ಲು ಒಂಥರ ವುಡನ್ ಸ್ಮೆಲ್ ಬರ್ತಾ ಇದೆ ಸದ್ಯಕ್ಕೆ ಇವಾಗ. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ನೀಟಾಗಿ ಈ ಥರ ಬಾಚ್ಕೋಬೋದು. ನಾರ್ಮಲ್ ನಾವು ಬಾಚಣಿಗೆ ಹೇಗಿರುತ್ತೋ ಪ್ಲಾಸ್ಟಿಕ್ ಯೂಸ್ ಮಾಡ್ತಿರಲ್ವಾ, ಸ್ವಲ್ಪ ನಾನು ನೋಡಿದ್ದೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ಬುಕ್ ಮಾಡಿದ್ದೆ, ಟ್ರೈ ಮಾಡೋಣ ಅಂದ್ಬಿಟ್ಟು. ಸೊ ನನಗೇನು ಏರ್ಫಾಲ್ ಏನು ಅಂಥದ್ದೇನು ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಎಲ್ಲರೂ ಹೇಳೋದನ್ನ ಫಾಲೋ ಮಾಡ್ತೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ಯು ಕ್ಯಾನ್ ಬೈ ಗೈಸ್, ಓಕೆನಾ? ಜಸ್ಟ್ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾ, ಇದನ್ನು ನೀಟಾಗಿ ಈ ಥರ ಕೂಮ್ ಮಾಡ್ಕೊಳ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗಿದೆ. ಸೊ ಈ ಹೇರ್ ಕೂಮ್ ಬಂದು ನಾರ್ಮಲ್ ಆಗಿದೆ, ಇದೇನು ಸ್ಪೆಷಲ್ ಡಿಫ್ರೆಂಟಾಗಿ ಏನೂ ಇಲ್ಲ. ತುಂಬ ಜನ ಹೇಳ್ತಾಯಿದ್ರು ವುಡನ್ ಏರ್ ಕೂಮ್ನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳಿ. ಜಸ್ಟ್ ನಾನು ತೊಗೊಳ್ಬೇಕು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಫ್ ಇಂಟ್ರೆಸ್ಟೆಡ್ ನೀವು ಕೂಡ ಬೈ ಮಾಡ್ಬೋದು. ನಿಮಗೆ ಪೇಷನ್ಸ್ ಇರಬೇಕು. ಈ ಥರ ಏರ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತೀರಾ ಮತ್ತು ಏರ್ ಆಯಿಲ್ ಎಲ್ಲ ಮಾಡಿಕೊಂಡು ಹಚ್ಕೊಳ್ತೀರಾ ಅಂತಂದರೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗಂತೂ ಸಿಕ್ಕಾಪಟ್ಟೆ ಪೇಷನ್ಸು. ಈ ಥರದ್ದೆಲ್ಲ ಬಂತಂದರೆ ತುಂಬ ಪೇಷನ್ಸ್ ಇದೆ. ಆ್ಯಂಡ್ ಏನೇ ಒಂದು ಈ ಥರದ್ದು ಏನಾದರೂ ಮಾಡೋವಾಗ ನಂಗೆ ತುಂಬ ಪೇಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಯುನೋ ಗೈಸ್, ನಾನು ಕ್ರೋಶಾ ಕಲ್ಕೋಬೇಕು ಅಂದ್ಕೊಂಡಿದ್ದೀನಿ. ಲೆಟ್ ಸಿ ಏನು ಮಾಡ್ತೀನಿ ಅಂತ ಹೇಳಿ. ನನಗೆ ಅದರಲ್ಲಿ ಬ್ಯಾಗ್ಸ್ ಎಲ್ಲ ಹಾಕೋಬೇಕು ಮತ್ತು ಹೂಡೀಸ್ ಎಲ್ಲ ಮಾಡಬೇಕು ಅನ್ನೋದೈತೆ. ಲೆಟ್ ಸಿ. ಬುಕ್ ಮಾಡಿದ್ದೀನಿ, ಬಂದಮೇಲೆ ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ಕ್ರೋಶಾನೇ ಅಂತಾರಲ್ವ, ಯಾ. ಸೊ ಅದನ್ನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಥರದ್ದು ಏನಾದರೂ ಹಾಕಿದಾಗ ನನ್ನ ಹೇರ್ ಹಿಂಗೆ ಮಾಡ್ಕೊಳ್ತಾ ಇರಬೇಕು ಅನಿಸುತ್ತೆ. ಸೊ ಒಂದು ನಿಮಿಷ ಇರಿ, ಇನ್ನೊಂದು ತೋರಿಸ್ತೀನಿ. ಈ ಥರ ಅದೇನು ಎಲೆ ಎಲ್ಲ ಮಾಡಿರ್ತೀರಲ್ವ ಅದೆಲ್ಲ ಫಾಲ್ ಆಗುತ್ತೆ, ಹೋಗ್ಬಿಡುತ್ತೆ. ಇದು ಬೆಳಗ್ಗೆ ಅಷ್ಟರಲ್ಲಿ ಹೋಗ್ಬಿಡುತ್ತೆ. ವುಡನ್ ಹೇರ್ ಕೂಮ್ ಯೂಸ್ ಮಾಡೋದ್ರಿಂದ ನರಿಷ್ಮೆಂಟ್ನ ಲಾಕ್ ಮಾಡುತ್ತಂತೆ ಅಂತ ಏನೇನೋ ಸ್ವಲ್ಪ ಬೆನಿಫಿಟ್ಸ್ನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ನನಗೆ ಈಗ ಸ್ಪ್ಲಿಟ್ ಎಂಡ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಕಂಟ್ರೋಲ್ ಆಗಿರಲಿ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಲೆಟ್ಸ್ ಈ ರಿವ್ಯೂನ ನಾನು ಲೇಟರ್ ಆನ್ ಶೇರ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಿಂದ ನಾನು ವಿಡಿಯೋ ನೋಡಿದರೆ ಇವಾಗ ಹೇರ್ ಗ್ರೋತ್ ಆಗಿದೆ. ಎಲ್ಲ ಬಿದ್ದಿರುತ್ತೆ, ನಿಮ್ಮಮ್ಮ ಅವ್ರ ಹತ್ರ ಎಲ್ಲ ಬೈಸ್ಕೋಬೇಕಾಗುತ್ತೆ. ಬಟ್ ಹೇರ್ ಚೆನ್ನಾಗಾಗುತ್ತೆ. ಇವಾಗ ಹೋಗಿ ನಾನು ಬಿಗ್ ಬಾಸ್ ನೋಡಬೇಕು ಗೈಸ್.
ಆ್ಯಂಡ್ ನೈಟ್ ಡಿನ್ನರ್ಗೆ ಮಮ್ಮಿ ಬೇಳೆ ಸಾರು ಅನ್ನ ಮಾಡಿದರು. ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಬೇಳೆ ಸಾರು ಅನ್ನ. ಇದ್ರ ಜೊತೆಗೆ ಉಪ್ಪಿನಕಾಯಿ ಮೊಸರಿದ್ರೆ ಅಂತೂ ಏನೂ ಕೇಳಲ್ಲ. ಸೊ ಗೈಸ್ ಈ ಥರ ಇರುತ್ತೆ ಇದು. ಬಟ್ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಇವತ್ತೇ ಏನು ಏರ್ ವಾಶ್ ಆದ್ಮೇಲೆ ಅದ್ರ ರಿಸಲ್ಟ್ಸ್ ಏನು ಗೊತ್ತಾಗಲ್ಲ. ಬಟ್ ಮುಟ್ಟಿದಾಗ ಒಂಥರ ಸ್ಮೂತಾಗಿ ಸಾಫ್ಟ್ ಆಗಿರುತ್ತೆ. ಈ ಥರ ಪ್ಯಾಕ್ಸ್ ನಾನು ಯೂಸ್ ಮಾಡ್ತೀನಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಡೇ ಬೈ ಡೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.